शुभोदय बच्चों। आज की कक्षा में आप सबका स्वागत है। आज हम नवी कक्षा में तृतीय भाषा हिंदी विषय के अंतर्गत दूसरा पाठ गुलाब सिंह पाठ के बारे में जानकारी प्राप्त कर लेंगे। इस पाठ की रूपरेखा इस प्रकार है। पहले हम यह पाठ किस विधा में है और इस पाठ का आशय क्या है इसके बारे में जान लेंगे। बाद में संक्षिप्त लेखिका परिचय प्राप्त कर लेंगे और उसके बाद पाठ में आए हुए नए शब्दों का अर्थ के बारे में जानकारी प्राप्त कर लेंगे और उसके बाद अंत में हम पाठ के अर्थ ग्रहण की ओर जाएंगे। तो आइए बच्चों, अब हम देखते हैं इस पाठ का आशय क्या है। यह एक कहानी है भाई बहन की प्रेम, वात्सल्य और उन दोनों के मन में रहने वाले अपार देशभक्ति के बारे में यहाँ पर अधिक जानकारी दिया गया है। इस कहानी के द्वारा देशभक्ति, त्याग, बलिदान, भाई बहन का प्रेम, प्रजा की जिम्मेदारियां, कर्तव्य यानी जनसामान्यों की कर्तव्य क्या है आदि का विवरण किया गया है, आदि का चित्रण किया गया है। इस पाठ में झंडा स्वतंत्रता के संकेत के रूप में दिखाया गया है। ಮಕ್ಕಳೇ, ಇದು ಈ ಪಾಠ ಒಂದು ಕಥೆಯ ರೂಪದಲ್ಲಿ ಇಲ್ಲಿ ಚಿತ್ರಿಸಲಾಗಿದೆ। ಕಥೆ ಅಂದರೆ ಎಲ್ಲರಿಗೂ ಸಹ ಇಷ್ಟ ಆಗುತ್ತಲ್ವಾ? ಎಲ್ಲರೂ ಸಹ, ನಾವು ಸಹ ಚಿಕ್ಕಂದಿನಿಂದ ಅಜ್ಜ ಅಜ್ಜಿಯ ಬಾಯಿಯಿಂದ ನಾವು ಅನೇಕ ಕಥೆಗಳನ್ನು ಕೇಳಿರ್ತೀವಿ। ಆ ಕಥೆಯಿಂದ ಯಾವುದಾದ್ರೂ ಒಂದು ಹೊಸ ಪಾಠವನ್ನು ನಾವು ಕಲ್ತಿರ್ತೀವಿ, ಒಂದು ನೈತಿಕ ಅಂಶವನ್ನು ನಮ್ಮ ಜೀವನದಲ್ಲಿ ರೂಢಿಸಿಕೊಂಡಿರ್ತೀವಿ। ಅದೇ ಪ್ರಕಾರವಾಗಿ ಈ ನಿಮಗೆ ಬಂದಿರುವಂತಹ ಈ ಗುಲಾಬ್ ಸಿಂಹ ಅನ್ನೋ ಪಾಠವೂ ಸಹ ಕಥೆಯನ್ನು ಆಧರಿಸಿರುವಂತಹ ಒಂದು ಪಾಠವಾಗಿದೆ। ಈ ಪಾಠದ ಉದ್ದೇಶ ಏನಪ್ಪಾ ಅಂದರೆ, ಈ ಕಥೆಯ ಮೂಲಕ ಲೇಖಕಿಯವರು ದೇಶಭಕ್ತಿ, ತ್ಯಾಗ, ಬಲಿದಾನ, ಅಕ್ಕ ತಂಗಿಯರ, ಅಣ್ಣ ತಮ್ಮಂದಿರ, ಅಣ್ಣ ತಂಗಿಯ ಒಂದು ಪ್ರೇಮ, ಪ್ರೀತಿ, ವಾತ್ಸಲ್ಯ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಬಿಂಬಿಸಿದ್ದಾರೆ। ಅದರ ಜೊತೆಗೇನೆ ಪ್ರಜಾಕಿ ಜಿಮ್ಮೆದಾರಿಯ, ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯಗಳೇನು, ಜವಾಬ್ದಾರಿಗಳೇನು, ಜಿಮ್ಮೆದಾರಿ ಅಂದರೆ ಜವಾಬ್ದಾರಿಗಳೇನು, ಅವರು ನಿರ್ವಹಿಸಬೇಕಾಗಿರುವಂತಹ ಕರ್ತವ್ಯಗಳೇನು, ಇವೆಲ್ಲವುಗಳ ಒಂದು ಚಿತ್ರಣವನ್ನು ನಾವು ಈ ಕಥೆಯಲ್ಲಿ ಕಾಣಬಹುದು। इस पाठ में झंडा स्वतंत्रता के संकेत के रूप में दिखाए गए हैं। ಈ ಪಾಠದಲ್ಲಿ ಧ್ವಜವನ್ನು ಸ್ವತಂತ್ರದ ಸಂಕೇತವಾಗಿ ಬಿಂಬಿಸಲಾಗಿದೆ। अब हम इस पाठ की लेखिका परिचय की ओर जाएंगे। बच्चों आप सभी जानते हैं ना इस पाठ का लेखिका का नाम क्या है? हाँ बच्चों, आपने बिल्कुल ठीक कहा। इस पाठ के लेखिका का नाम है ಸುಭದ್ರಾ ಕುಮಾರಿ ಚೌಹಾನ್। ಮಕ್ಕಳೇ, ನಿಮಗೆಲ್ಲ ಗೊತ್ತಿದೆ ಅಲ್ವಾ, ಈ ಪಾಠದ ಲೇಖಕಿಯ ಹೆಸರು ಸುಭದ್ರಾ ಕುಮಾರಿ ಚೌಹಾನ್ ಮತ್ತು ಇದು ಸುಭದ್ರಾ ಕುಮಾರಿ ಚೌಹಾನ್ ರವರ ಭಾವಚಿತ್ರ। सुभद्रा कुमारी चौहान का संक्षिप्त लेखिका परिचय प्राप्त कर लेते हैं। सुभद्रा कुमारी चौहान जी का जन्म 1904 में प्रयाग यूपी में यानी उत्तर प्रदेश के प्रयाग नामक एक स्थान पर हुआ था। ಸುಭದ್ರಾ ಕುಮಾರಿಯವರ ಜನ್ಮ 1904ರಲ್ಲಿ ಉತ್ತರ ಪ್ರದೇಶದ ಪ್ರಯಾಗ್ ಎಂಬಲ್ಲಿ ಅವರ ಜನನವಾಯಿತು। ಬಾಲ್ಯಕಾಲ से ಸಾಹಿತ್ಯ में इनकी विशेष रुचि थी। ಚಿಕ್ಕಂದಿನಿಂದಲೂ ಸಹ ಸಾಹಿತ್ಯದಲ್ಲಿ ಇವರಿಗೆ ವಿಶೇಷವಾದಂತಹ ಆಸಕ್ತಿ ಇತ್ತು। ರುಚಿ ಅಂದರೆ ಈ ಪದದ ಅರ್ಥ ಆಸಕ್ತಿ ಅಂತ। प्रथम काव्य रचना 15 वर्ष की आयु में ही की थी। राष्ट्रीय आंदोलन में आप भाग लेती रही। बाल्यकाल से ही इन्हें साहित्यिक विभाग में अधिक रुचि थी, इसलिए प्रथम काव्य रचना केवल 15 वर्ष की आयु में ही करते हैं। ಸುಭದ್ರಾ ಕುಮಾರಿ ಚೌಹಾನ್ ರವರಿಗೆ
ಬಾಲ್ಯಕಾಲದಿಂದಲೂ ಸಹ ಬಾಲ್ಯಾವಸ್ಥೆಯಿಂದಲೂ ಸಹ ಅವರಿಗೆ ಸಾಹಿತ್ಯಿಕ ಸಾಹಿತ್ಯದಲ್ಲಿ ವಿಶೇಷವಾದಂಥ ಆಸಕ್ತಿ ಇತ್ತು. ಅದು ಅವರ ಪೂರ್ವಿಕರಿಂದಲೂ ಹಿರಿಯರಿಂದಲೂ ಬಂದಂಥ ಬಳುವಳಿಯಾಗಿತ್ತು. ಅವರು ಹೆಚ್ಚಾಗಿ ಬಾಲ್ಯಕಾಲದಲ್ಲೂ ಸಹ ಓದುವುದರಲ್ಲಿ, ಬರೆಯುವುದರಲ್ಲಿ, ಸ್ವಂತ ಕವಿತೆಗಳನ್ನು ರಚನೆ ಮಾಡೋದ್ರಲ್ಲಿ ಸಮಯವನ್ನು ಕಳೀತಾ ಇದ್ರು. ಹಾಗಾಗಿ ಕೇವಲ 15 ವರ್ಷದ ವಯಸ್ಸಿನಲ್ಲಿಯೇ ಅವರು ಪ್ರಥಮ ಕಾವ್ಯ ರಚನೆಯನ್ನು ಮಾಡಿದರು. ಅದ್ರ ಜೊತೆಗೆ ರಾಷ್ಟ್ರೀಯ ಆಂದೋಲನಗಳಲ್ಲೂ ಸಹ ಭಾಗವಹಿಸ್ತಾ ಇದ್ರು. ಅಬ್ ಕೈ ಬಾರ್ ಜೇಲ್ ಗಯಿ ಥಿ. ರಾಷ್ಟ್ರೀಯ ಆಂದೋಲನಗಳಲ್ಲಿ ಅಂದರೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವ ಸಲುವಾಗಿ ಅನೇಕ ಮಹಾನ್ ವ್ಯಕ್ತಿಗಳು ಸ್ವತಂತ್ರ ಸಂಗ್ರಾಮಗಳನ್ನು ನಡೆಸಿ, ಅನೇಕ ಉಪವಾಸ ಸತ್ಯಾಗ್ರಹಗಳನ್ನು ಮಾಡಿ, ಕೊನೆಗೆ ಎಷ್ಟೋ ಪ್ರಯತ್ನಗಳ ನಂತರ, ಅವರ ಬಲಿದಾನಗಳ ನಂತರ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಡೋದ್ರಲ್ಲಿ ಅವರು ಯಶಸ್ವಿಯಾದರು. ಈ ಒಂದು ಸ್ವಾತಂತ್ರ್ಯ ಚಳವಳಿಗಳಲ್ಲಿ ಸುಭದ್ರಾ ಕುಮಾರಿ ಚೌಹಾಣ್ರವರು ಸಹ ಭಾಗವಹಿಸ್ತಾ ಇದ್ರು. ಹಾಗಾಗಿ ಅನೇಕ ಬಾರಿ ಅವರು ಜೈಲುವಾಸವನ್ನು ಸಹ ಅನುಭವಿಸಬೇಕಾಯಿತು. साहित्य और राजनीतिक जीवन में समान रूप से भाग लेकर जीवन के अंत तक देश की सेवा करती रही. साहित्य और राजनीति जीवन में समान रूप से भाग लेकर, ಸಾಹಿತ್ಯ ಸೇವೆಯಲ್ಲೂ ಸಹ ಅಂದರೆ ಕವಿತೆಗಳನ್ನು ಬರೆಯೋದಾಗಿರ್ಬೋದು, ಲೇಖನಗಳನ್ನು ಬರೆಯೋದಾಗಿರ್ಬೋದು, ಕಾವ್ಯ ರಚನೆಗಳನ್ನು ಮಾಡೋದಾಗಿರ್ಬೋದು, ಸೇವೆಯ ಜೊತೆಗೇನೆ ಅವರು ರಾಜಕೀಯ ಕ್ಷೇತ್ರದಲ್ಲೂ ಸಹ ತಮ್ಮನ್ನು ತಾವು ರೂಢಿಸಿಕೊಂಡ್ರು, ತಮ್ಮನ್ನು ತಾವು ಅದಕ್ಕೆ ಮೈಗೂಡಿಸಿಕೊಂಡ್ರು. ಅನೇಕ ಚಳುವಳಿಗಳಲ್ಲಿ ಭಾಗವಹಿಸೋದಾಗಿರ್ಬೋದು, ಸಮಾಜ ಸೇವೆಗಳನ್ನು ಮಾಡೋದಾಗಿರ್ಬೋದು. ಈ ರೀತಿಯಾಗಿ ಸಾಹಿತ್ಯ ಸೇವೆಯ ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲೂ ಸಹ ತಮ್ಮ ಒಂದು ಕೊಡುಗೆಯನ್ನು ಅವರು ಸಮರ್ಪಿಸಿದ್ರು. ಜೀವನ್ ಕೆ ಅಂತ್ ತಕ್ ದೇಶ್ ಕಿ ಸೇವಾ ಕರ್ತಿ ರಹಿ. ಹೀಗೆ ಸಾಹಿತ್ಯ ಸೇವೆಯನ್ನು ಮಾಡೋದ್ರ ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲಿ ಭಾಗಿಯಾಗೋದ್ರ ಮೂಲಕ, ಅನೇಕ ಸತ್ಯಾಗ್ರಹಗಳಲ್ಲಿ ಭಾಗಿಯಾಗೋದ್ರ ಮೂಲಕ, ಜೈಲುವಾಸವನ್ನು ಅನುಭವಿಸ್ತಾ ಅದ್ರ ಜೊತೆಗೇನೆ ಕಾವ್ಯ ರಚನೆಗಳನ್ನು ಮಾಡ್ತಾ ಜೀವನದ ಕೊನೆಯ ಉಸಿರಿರೋವರೆಗೂ ಸಹ ಅವರು ದೇಶದ ಸೇವೆಯನ್ನು ಮಾಡ್ತಾ ಬಂದರು. आपकी रचनाओं में देश प्रेम, भारतीय इतिहास तथा संस्कृति की छाप देख सकते हैं. ಅವರ ಎಲ್ಲ ರಚನೆಗಳಲ್ಲೂ ಸಹ ಕವಿತೆಗಳಾಗಿರ್ಬೋದು, ಲೇಖನಗಳಾಗಿರ್ಬೋದು, ಕಾವ್ಯ ರಚನೆಗಳಾಗಿರಬಹುದು, ಕಥೆಗಳಾಗಿರ್ಬೋದು, ಎಲ್ಲದರಲ್ಲೂ ಸಹ ನಾವು ಭಾರತೀಯ ಇತಿಹಾಸ ಮತ್ತು ಸಂಸ್ಕೃತಿಯ ಒಂದು ಛಾಪನ್ನು ಅಂದರೆ ಅದರ ಒಂದು ಬೆಳಕನ್ನು ನಾವು ಅಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಝಾನ್ಸಿ ಕಿ ರಾಣಿ ಇನ್ಕಿ ಪ್ರಸಿದ್ಧ ಕವಿತಾ ಹೇ. ಝಾನ್ಸಿ ಕಿ ರಾಣಿ ಇವರ ಪ್ರಸಿದ್ಧ ಕವಿತೆ ಅಂದರೆ ಇವರಿಗೆ ಹೆಚ್ಚು ಹೆಸರನ್ನು ತಂದುಕೊಟ್ಟಂಥ ಎಲ್ಲ ಕವಿತೆಗಳಲ್ಲೇ ಶ್ರೇಷ್ಠವಾದಂಥ ಕವಿತೆ ಝಾನ್ಸಿ ಕಿ ರಾಣಿ ಕವಿತೆಯಾಗಿದೆ. ಕವಿತಾओं के संकलन त्रिधारा व मुकुल नाम से प्रकाशित हुए हैं. ಇವರ ಕವಿತೆಗಳ ಕಾವ್ಯ ಸಂಕಲನ ಮುಕುಲ್ ಅಥವಾ ತ್ರಿಧಾರ ಅನ್ನೋ ಒಂದು ಹೆಸರಿನಲ್ಲಿ ಸಂಕಲನವಾಗಿದೆ. आपकी कहानियाँ सरल शैली, मधुरतम भावनाओं, आदर्श और यथार्थ के मर्मस्पर्शी संघर्षों पर आधारित है. ಇವರ ಕಥೆಗಳು सरल शैली, मधुरतम भावनाओं, आदर्श और यथार्थ के ಮರ್ಮಸ್ಪರ್ಶಿ ಸಂಘರ್ಷೋ ಪರ ಆಧಾರಿತ. ಇವರು ಬರೆದಿರುವಂತಹ ಎಲ್ಲ ಕಥೆಗಳು ಸಹ ತುಂಬ ಸರಳವಾದಂತಹ ಶೈಲಿಯಲ್ಲಿವೆ. ಅಂದರೆ ಜನಸಾಮಾನ್ಯರಿಗೂ ಅರ್ಥವಾಗುವಂತಹ ಭಾಷೆಯಲ್ಲಿ ಇವರು ಕಥೆಗಳನ್ನು ರಚನೆ ಮಾಡಿದ್ದಾರೆ. ಅಂದರೆ ಆ ಕಥೆಯಲ್ಲಿರುವಂತಹ ನೈತಿಕ ಅಂಶ, ಆ ಕಥೆಯ ಉದ್ದೇಶ ಏನು, ಯಾವ ರೀತಿ ಆ ಕಥೆಯಲ್ಲಿರುವಂತಹ ಎಲ್ಲ ಅಂಶಗಳನ್ನು ಜನರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದು ಜನಸಾಮಾನ್ಯರಿಗೂ ಗೊತ್ತಾಗಬೇಕಂದ್ರೆ ಅದು ಅವರ ಆಡು ಭಾಷೆಯಲ್ಲಿಯೇ ಇರಬೇಕು. ಆ ರೀತಿ ಅವರು ರಚನೆ ಮಾಡಿರುವಂತಹ ಎಲ್ಲ ಕಥೆಗಳು ಸಹ ಆಡು ಭಾಷೆಯಲ್ಲಿವೆ. ತುಂಬ ಸರಳವಾದಂಥ ಶೈಲಿಯಲ್ಲಿ ಬರೆದಿದ್ದಾರೆ. ಮಧುರತಮ ಭಾವನಾವು, ತುಂಬ ಮಧುರವಾಗಿರುವಂತಹ ಭಾವನೆಗಳು. ಆದರ್ಶ ಮತ್ತು ಯಥಾರ್ಥಕ್ಕೆ ಮರ್ಮಸ್ಪರ್ಶಿ ಸಂಘರ್ಷೋಪರ್.
ಆದರ್ಶ ಅಂದರೆ ಆ ಕಥೆಯನ್ನು ಆದರ್ಶಪ್ರವಾಗಿಟ್ಕೊಂಡು ತಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗುವಷ್ಟರ ಮಟ್ಟಿಗೆ ಮನ ಪರಿವರ್ತನೆ ಆಗುವಂಥ ರೀತಿಯಲ್ಲಿ ಇವರು ಕಥೆಗಳನ್ನು ರಚನೆ ಮಾಡ್ತಾ ಇದ್ರು. ಆದ್ದರಿಂದ ಅವರೆಲ್ಲ ಕಥೆಗಳು ಆದರ್ಶ ಮತ್ತು ಯಥಾರ್ಥಕ್ಕೆ ಮರ್ಮಸ್ಪರ್ಶಿ. ಯಥಾರ್ಥ ಅಂದರೆ ಯಥಾರ್ಥಕ್ಕೆ ಮರ್ಮಸ್ಪರ್ಶಿ ಅಂದರೆ ಆಗಿನ ಒಂದು ಪರಿಸ್ಥಿತಿಯಲ್ಲಿ ಆಗಿನ ವಾತಾವರಣಗಳು ಯಾವ ರೀತಿಯಾಗಿರ್ತಾ ಇತ್ತು, ಅಲ್ಲಿ ನಡೀತಾ ಇರುವಂಥ ಸಾಮಾಜಿಕ ಘಟನೆಗಳು ಯಾವ ರೀತಿಯಾಗಿರ್ತಿದ್ವು. ಅಂದರೆ ಆಗ ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗಿಯಾಗ್ತಾ ಇದ್ದಿದ್ದರಿಂದ ಜೊತೆಗೆ ಅಲ್ಲಿರುವಂಥ ಎಲ್ಲ ಜನರಲ್ಲೂ ಸಹ ದೇಶಭಕ್ತಿಯ, ದೇಶಾಭಿಮಾನ, ದೇಶದ ರಕ್ಷಣೆಯನ್ನು ಮಾಡೋದಕ್ಕೆ ಸದಾ ಸಿದ್ಧರಾಗಿರಬೇಕು ಅನ್ನೋ ಭಾವನೆ ಆ ಜನರಲ್ಲಿ ಮೂಡಿಸೋದು ಅತ್ಯವಶ್ಯಕವಾಗಿತ್ತು. ಹಾಗಾಗಿ ಆ ಒಂದು ಸನ್ನಿವೇಶಗಳಿಗೆ ತಕ್ಕಂತೆ ಅವರು ಆ ಜನರು ಮನಸ್ಸನ್ನು ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುವಂಥ ರೀತಿಯಲ್ಲಿ ಕವಿತೆಗಳನ್ನು ರಚನೆ ಮಾಡ್ತಾ ಇದ್ರು. आपकी कहानियों पर हिंदी साहित्य सम्मेलन की ओर से 2 बार सक्सेरिया पुरस्कार मिला था. ಇವರ ಕತೆಗಳನ್ನು ಮೆಚ್ಚಿ ಹಿಂದಿ ಸಾಹಿತ್ಯ ಸಮ್ಮೇಳನದ ಕಡೆಯಿಂದ ಇವರಿಗೆ 2 ಸಲ सक्सेरिया ಪ್ರಶಸ್ತಿಯು ಸಹ ಲಭ್ಯವಾಗಿದೆ. आपकी कहानियों के संग्रहों के नाम है बिखरे मोती तथा ಉನ್ಮಾದಿನಿ. ಅವರ ಒಂದು ಸಂಕಲನದ ಹೆಸರು ಬಿಕ್ರೆ ಮೋತಿ ಮತ್ತು ಉನ್ಮಾದಿನಿ. ಇವೆರಡು ಅವರು ಬರೆದಿರುವಂತಹ ಶ್ರೇಷ್ಠವಾಗಿರುವಂತಹ, ಉತ್ತಮವಾಗಿರುವಂತಹ, ಅವರಿಗೆ ಪ್ರಖ್ಯಾತಿಯನ್ನು ತಂದುಕೊಟ್ಟಂತಹ, ಅವರ ಹೆಸರು ಮಾಡೋದಕ್ಕೆ ಅನುವು ಮಾಡಿಕೊಟ್ಟಂತಹ ಕಥಾ ಸಂಕಲನಗಳಾಗಿವೆ. अब हम इस पाठ के सारांश की ओर जाएंगे. देखते हैं लेखिका इस पाठ में भाई बहन की प्रेम के बारे में, उनकी वात्सल्य के बारे में किस प्रकार चित्रित किए हैं. ಮಕ್ಕಳೇ, ಈಗ ನಾವು ಪಾಠದ ಒಂದು ಅರ್ಥ ವಿಶ್ಲೇಷಣೆಯ ಕಡೆಗೆ ಹೋಗೋದಾದರೆ, ನಾವು ಈ ಪಾಠದಲ್ಲಿ ಲೇಖಕಿಯವರು ಅಣ್ಣ ತಂಗಿಯರ ಪ್ರೀತಿ, ವಿಶ್ವಾಸ, ಬಾಂಧವ್ಯದ ಬಗ್ಗೆ ಯಾವ ರೀತಿಯಾಗಿ ಬರೆದಿದ್ದಾರೆ ಮತ್ತು ಜೊತೆಗೆ ಅವರಲ್ಲಿರುವಂಥ ದೇಶಾಭಿಮಾನ, ದೇಶಭಕ್ತಿ ಯಾವ ರೀತಿಯಾಗಿತ್ತು ಅನ್ನೋದನ್ನು ನಾವು ಕಾಣಬಹುದು. जब किसी अमर कहानी कहते हैं तो उसके लिए दिन और तारीख की आवश्यकता नहीं पड़ती. ಯಾವುದಾದ್ರೂ ಒಂದು ಒಳ್ಳೆಯ ಕಥೆಯನ್ನು ಹೇಳಬೇಕಂದ್ರೆ ನಮಗೆ ಅದು ನಡೆದಿರುವಂತಹ ಘಟನೆಯ ಒಂದು ಸಮಯ ಆಗಿರಬಹುದು, ಕಾಲ ಆಗಿರಬಹುದು, ದಿನ ಆಗಿರ್ಬೋದು, ಅದರ ಅವಶ್ಯಕತೆ ಬೀಳೋದಿಲ್ಲ. ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದೇನಾಗಿರುತ್ತೆ, ಆ ಕಥೆಯ ತಿರುಳೇನು, ಆ ಕಥೆಯ ಉದ್ದೇಶ ಏನು ಅನ್ನೋದೇ ಮುಖ್ಯವಾಗಿರುತ್ತೆ. ಗುಲಾಬ್ ಸಿಂಗ್ ಚೋಟಾ ಬಾಲಕ್ ಥಾ. ಗುಲಾಬ್ ಸಿಂಗ್ ತುಂಬ ಚಿಕ್ಕ ಬಾಲಕನಾಗಿದ್ದ. उसके घर में माँ बाप और उसकी एक गुड़िया जैसी बहन थी. गुलाब सिंह के घर में उनके साथ गुलाब सिंह के माता पिता भी थे और उसके साथ एक गुड़िया सी सुंदर बहन भी थी. वह घर का दुल्हारा था. ಗುಲಾಬ್ ಸಿಂಹರವರ ಮನೆಯಲ್ಲಿ ಅವರ ತಂದೆ ತಾಯಿಯ ಜೊತೆಗೆ ಮತ್ತು ಒಬ್ಬ ಸುಂದರವಾದಂತಹ ಗೊಂಬೆಯಂತಹ ತಂಗಿಯು ಸಹ ಇದ್ಲು. ಅವನು ಮನೆಯ ದುಲ್ಹಾರ, ತುಂಬ ಪ್ರೀತಿಯ ಮುದ್ದು ಮಗನಾಗಿದ್ದ. ಅವನ ಮನೆಯವರೆಲ್ಲ ಆತನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ರು. ಆ ಮನೆಯವರಿಗೆಲ್ಲ ಅವನು ಮುದ್ದು ಮಗನಾಗಿದ್ದ. एक दिन बालक गुलाब सिंह बीमार पड़ा तो उसकी माँ ने उसे खाना नहीं दिया. लेकिन वहाँ खाना मांगने लगा तो छोटी बहन सह न सकी. एक दिन बालक गुलाब सिंह बीमार पड़ जाता है. तब घर में रहने वाले सारे चिंतित हो जाते हैं क्योंकि वहाँ घर का दुल्हारा बेटा था, सब उसे प्यार करते थे. इसलिए जब वहाँ बीमार पड़ता है तो सभी लोग उसके बारे में सोचने लगते हैं. और माँ क्या करती है, जब वहाँ बीमार पड़ता है तो माँ ने खाना नहीं दिया. लेकिन वहाँ खाना मांगने लगा तो छोटी बहन सह न सकी. ಒಂದು ಸಲ ಹೀಗೆ ಗುಲಾಬ್ ಸಿಂಗ್ ಬಿಮಾರ್ ಅಂದರೆ ಅನಾರೋಗ್ಯದಿಂದ ಬಳಲ್ತಾ ಇರ್ತಾನೆ. ಆತನಿಗೆ ಒಂದು ಸಲ ಆರೋಗ್ಯ ಹಾಳಾಗ್ಬಿಡುತ್ತೆ. ಆ ರೀತಿ ಆರೋಗ್ಯ ಹಾಳಾದಾಗ ಮನೆಯವರೆಲ್ಲ ಸಹ ಚಿಂತಿತರಾಗ್ತಾರೆ. ಜೊತೆಗೆ ಅವರ ತಾಯಿ
ಅವನಿಗೆ ಊಟವನ್ನು ನೀಡೋದನ್ನು ನಿಲ್ಲಿಸ್ಬಿಡ್ತಾರೆ. ಅಂದರೆ ಪಥ್ಯದ ಆಹಾರವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇವನಿಗೂ ಸಹ ರುಚಿ ರುಚಿಯಾಗಿರುವಂತಹ ಖಾರ, ಹುಳಿ, ಉಪ್ಪು ಹೆಚ್ಚು ಹಾಕಿ ಮಾಡಿರುವಂತಹ ಆಹಾರವನ್ನು ತಿನ್ನಬೇಕು ಅನ್ನೋ ಆಸೆ ಆಗ್ತಾ ಇತ್ತು. ಬಾರ್ ಬಾರ್ ಪೂಚನೆ ಮೇಲಿಂದ ಮೇಲೆ ನನಗೆ ಬೇರೆ ಬೇರೆ ತಿಂಡಿಗಳನ್ನು ಮಾಡಿಕೊಡಿ, ನನಗೆ ಅದು ಮಾಡಿಕೊಡಿ, ಇದು ಮಾಡಿಕೊಡಿ, ನನಗೆ ಅನ್ನು ತಿನ್ನಬೇಕು ಅಂತ ಕೇಳಿದಾಗೆಲ್ಲ ಅವರ ತಾಯಿ ಅದನ್ನು ಕಡಾಖಂಡಿತವಾಗಿ ನಿರಾಕರಿಸ್ತಾ ಇದ್ದರು. ಅವನು ಪಥ್ಯದ ಆಹಾರವನ್ನೇ ಆಗ ತೆಗೆದುಕೊಳ್ಳಬೇಕಾಗಿತ್ತು. ಇದನ್ನೆಲ್ಲ ನೋಡಿ, ಅಂದರೆ ಯಾವುದೋ ಒಂದು ಆಹಾರವನ್ನು ತಿನ್ನೋದಕ್ಕಾಗಿ, ಆಹಾರವನ್ನು ಸೇವಿಸೋದಕ್ಕಾಗಿ ಪದೇ ಪದೇ ತಾಯಿಯ ಬಳಿ ಅಂಗಲಾಚೆ ಕೇಳ್ತಾ ಇರೋದನ್ನು ಕಂಡಾಗ ಅವನ ತಂಗಿಗೆ ಅದನ್ನು ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. वहाँ चुपके से गुड़ और चने को भाई के लिए चुरा कर लाई और उसे खिलाया. अपने भाई की खुशी के लिए बहन ने माँ बाप के गुस्से को भी गुस्से को भी सहने के लिए तैयार हो गई थी. जब वहाँ गुलाब सिंह अपनी माँ से बार बार कुछ खाने के लिए मांगता है, पूछता है, तो उस दृश्य को देखकर वहाँ बहन सह नहीं सकती है. इसलिए वे क्या करती है, रसोई घर से चना और गुड़ को चुरा कर लाती है और भाई को खिला देती है. इस चित्र में हम देख रहे हैं बहन भाई को गुड़ और चना लाकर दे रही है. ಅವರ ಅಣ್ಣ ತಾಯಿಯ ಬಳಿ ನನಗೆ ಬೇರೆ ಆಹಾರವನ್ನು ಕೊಡಿ ಅಂತ ಕೇಳಿದಕ್ಕೆ ಅಂಗಲಾಚೆ ಕೇಳ್ತಾ ಇರೋದನ್ನು ಕಂಡು ತಂಗಿಗೆ ಅದನ್ನು ಸಹಿಸಿಕೊಳ್ಳೋಕ್ಕಾಗದೇ ತಾಯಿ ಅಡಿಗೆ ಮನೆಯಲ್ಲಿ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಅಡಿಗೆ ಮನೆಯಿಂದ ಪುಟಾಣಿ ಮತ್ತು ಬೆಲ್ಲವನ್ನು ಕದ್ದು ಆತನ ಅಣ್ಣನಿಗೆ ಕೊಡೋದಕ್ಕೆ ತಿನ್ನಿಸೋದಕ್ಕೆ ಸಿದ್ಧಳಾಗ್ತಾಳೆ ಮತ್ತು ಅದನ್ನು ಕದ್ದು ಅವನಿಗೆ ತಂದು ಕೊಡ್ತಾಳೆ. ಅದನ್ನು ಅಣ್ಣನಿಗೆ ತಿನ್ನೋದಕ್ಕೆ ಹೇಳ್ತಾಳೆ. ಹೀಗೆ ಅವಳ ತಂಗಿ ತನ್ನ ಅಣ್ಣನ ಸಂತೋಷಕ್ಕಾಗಿ ತಂದೆ ತಾಯಿಯಿಂದ ಬಯಸ್ಕೊಳ್ಳೋದಕ್ಕೂ ಸಹ ಸಿದ್ಧಳಾಗಿರ್ತಾಳೆ. भाई ने भी गुड़ और चने की बात को किसी से न कही. भाई की बीमारी दूर हो गई, लेकिन उसके मन पर बहन के प्रेम का असर पड़ा. वहाँ तो गुलाब सिंह जब बहन गुड़ और चना लाकर देती है तो वह खा लेता है और उसके बाद उसका बुखार और भी बढ़ जाती है. लेकिन वहाँ तब तक तो वह खा चुका था, लेकिन जब वह उतनी प्यार से गुड़ और चना ला कर देती है तो उसका असर भाई के मन पर पड़ जाता है और वहाँ नहीं बोलता है कि यानी हमेशा याद कर लेता है कि बहन मुझे बहुत पसंद करती है, बहुत प्यार करती है, माँ की तरह मुझे प्यार करती है. यहाँ इस विषय को वहाँ समझ जाता है. ಆ ಅಣ್ಣನಿಗೆ ತನ್ನ ತಾಯಿಯಿಂದ ಬಚ್ಚಿ ತನ್ನ ತಾಯಿಗೆ ಗೊತ್ತಾಗದೇ ಇರುವಂತಹ ರೀತಿಯಲ್ಲಿ ಅವಳು ಅಣ್ಣನಿಗಾಗಿ ಪುಟಾಣಿ ಮತ್ತು ಬೆಲ್ಲವನ್ನು ತಂದುಕೊಟ್ಟು ತಿನ್ನೋದಕ್ಕೆ ಕೊಡ್ತಾಳೆ. ಅದನ್ನು ತಿಂದ ಸ್ವಲ್ಪ ಸಮಯದ ನಂತರ ಅಣ್ಣನಿಗೆ ಜ್ವರ ಮತ್ತೆ ಜಾಸ್ತಿ ಆಗುತ್ತೆ. ಆದರೆ ಅಷ್ಟೊತ್ತಿಗಾಗಲೇ ಅವನು ತಿಂದುಬಿಟ್ಟಿದ್ದ. ತನ್ನ ತಾಯಿ ತಂದೆಯಿಂದ ಬಯಸ್ಕೊಳ್ಳೋದಕ್ಕೂ ಸಿದ್ಧಳಾಗಿ ಅವರು ಕೊಡುವಂಥ ಶಿಕ್ಷೆ ಅವರಿಂದ ಬಯಸ್ಕೊಳ್ಳೋದಕ್ಕೂ ಸಹ ಸಿದ್ಧಳಾಗಿ ಅಣ್ಣನಿಗಾಗಿ ಅಣ್ಣನ ಸಂತೋಷಕ್ಕಾಗಿ ಅವಳು ಕದ್ದು ಆ ತಿಂಡಿಯನ್ನು ತಂದು ಕೊಟ್ಟಿರ್ತಾಳೆ. ಆ ಒಂದು ಪ್ರೀತಿ, ಆ ಒಂದು ಕಾಳಜಿ ಆತನ ಮನಸ್ಸಿನ ಆಳದವರೆಗೂ ಬೇರೂರುತ್ತೆ. ಅವನಿಗೆ ಅಷ್ಟೆಲ್ಲ ಜ್ವರ ಬಂದರೂ ಸಹ ಅದನ್ನು ಮರೆತು ಹೋಗ್ತಾನೆ, ಅಷ್ಟೆಲ್ಲ ಸುಸ್ತಾದರೂ ಸಹ ಅದನ್ನು ಮರೆತು ಹೋಗ್ತಾನೆ. ಆದರೆ ತಂಗಿಯ ಆ ಪ್ರೀತಿಯನ್ನು, ಆ ಕಾಳಜಿಯನ್ನು ಅವನಿಂದ ಮರೆಯೋದಕ್ಕೆ ಸಾಧ್ಯವೇ ಆಗೋದಿಲ್ಲ. उसके मन पर माँ बाप बहन की कई बातों के प्रभाव पड़े थे. ಆತನ ಮನಸ್ಸಿನ ಮೇಲೆ ಅಪ್ಪ ಅಮ್ಮನ ಮತ್ತು ತಂಗಿಯ ಈ ರೀತಿ ಅನೇಕ ಅವರ ಒಂದು ಮಧುರವಾದಂಥ ಸಂಬಂಧದ ಒಂದು ಅವರ ಜೊತೆ ಕಳೆದಂತಹ ಕೆಲವು ಉತ್ತಮವಾದಂಥ ಘಟನೆಗಳು, ಅವರ ಒಂದು ಪ್ರೀತಿ, ವಿಶ್ವಾಸ, ಅವರ ಕಾಳಜಿ ಇವೆಲ್ಲವೂ ಸಹ ಆತನ ಮನಸ್ಸಿನ ಆಳದವರೆಗೂ ಪ್ರಭಾವವನ್ನು ಬೀರ್ತವೆ.
उसके मन पर माँ बाप बहन की कई बातों के प्रभाव पड़े थे। वह उनसे कभी उनसे लड़ता और झगड़ता भी तो आंसू और मन के रंग उसके मन पर असर या चित्रों को धुला नहीं सकते। ಎಷ್ಟೋ ಸಲ ತನ್ನ ತಂಗಿಯ ಜೊತೆ ಜಗಳ ಮಾಡಿರ್ತಾನೆ, ಅತ್ತಿರ್ತಾನೆ, ತಾಯಿಯ ಜೊತೆನೂ ಸಹ ವಾದ ಮಾಡಿರ್ತಾನೆ. ಆದರೂ ಸಹ ಅವೆಲ್ಲವೂ ಸಹ ಯಾವೂ ಸಹ ಆತನ ಮನಸ್ಸಿನ ಆಳದವರೆಗೂ ಬೀರಿರುವಂಥ ಪ್ರಭಾವವನ್ನು ಬೀರುವಂಥ ಸುಮಧುರವಾದಂಥ ನೆನಪನ್ನು, ಸವಿ ನೆನಪನ್ನು ಅಳಿಸಿ ಹಾಕೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. एक दिन एक उमंग की हवा बही जो मुरझाए हुए दिलों में फिर से एक उमंग और जान आई. उस दिन अपने देश के झंडे का जुलूस निकलने वाला था. ಒಂದು ದಿನ उमंग की हवा बही, मुरझाई हुई दिलों में फिर से एक नया रंग नया जान आई. ಒಂದು ದಿನ ಅವರ ಒಂದು ಊರಲ್ಲಿ ಆ ಒಂದು ಊರನ್ನು, ಆ ಒಂದು ರಾಜ್ಯವನ್ನು ಆಳ್ತಾ ಇರುವಂತಹ ರಾಜ ಆಜ್ಞೆಯನ್ನು ಮಾಡಿರ್ತಾನೆ. ಏನಪ್ಪ ಅಂದರೆ ಆತನ ಮಾತೇ ನಡಿಬೇಕು, ಆತನ ಆದೇಶವೇ ನಡಿಬೇಕು ಅನ್ನೋ ಕಾರಣಕ್ಕಾಗಿ ಅವನು ಯಾವುದೇ ಹಬ್ಬ ಹರಿದಿನಗಳನ್ನಾಗಲಿ ಜಾತ್ರೆಗಳನ್ನಾಗಲಿ ಮಾಡೋದನ್ನು ನಿರಾಕರಿಸಿರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಒಂದು ಜಾತ್ರೆಯನ್ನು ಮಾಡಬೇಕು ಅನ್ನೋ ಒಂದು ವಿಶೇಷವಾದಂಥ ಹಬ್ಬವನ್ನು ಆಚರಿಸಬೇಕು ಅನ್ನೋ ಒಂದು ಸಮಯ ಆ ಸಂದರ್ಭದಲ್ಲಿ ಎದುರಾಗುತ್ತೆ. ಆಗ ಅವರು ಅಂದರೆ ಪ್ರತಿನಿತ್ಯವೂ ಸಹ ರಾಜನ ಆಜ್ಞೆಯಾನುಸಾರವಾಗಿ ಜೀವನವನ್ನು ನಡೆಸಿ ಅವರಿಗೆ ಹೊಸತನವನ್ನು ಕಾಣೋದಕ್ಕಾಗಿ ಎಲ್ಲರೂ ಸಹ ಕಾತುರತೆಯಿಂದ ಕಾಯ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಈ ಹಬ್ಬವನ್ನು ಆಚರಿಸಬೇಕು ಅನ್ನೋ ಒಂದು ಸಂಗತಿ ತಿಳಿದಾಗ ಅವರಲ್ಲಿ ಒಂದು ಹೊಸ ಹುಮ್ಮಸ್ಸು ಬರುತ್ತೆ. ಜೊತೆಗೆ ಯಾವ ರೀತಿಯಾಗಂದರೆ ಮುರ್ಜಾನ ಅಂದರೆ ಬಾಡಿ ಹೋದಂಥ ಹೂಗಳು ಮತ್ತೆ ಅರಳಿದಾಗ ಆ ಪ್ರಕೃತಿ ಎಷ್ಟು ಸುಂದರವಾಗಿ ಕಾಣಿಸುತ್ತೋ ಅದೇ ರೀತಿಯಾಗಿ ಆ ರಾಜನ ಆಜ್ಞೆಯಿಂದ ಬಳಲಿ ಬೆಂಡಾಗಿರುವಂತಹ, ಬೇಸತ್ತು ಹೋಗಿರುವಂತಹ ಜನರ ಮನಸ್ಸಲ್ಲಿ ಆ ಹಬ್ಬ ಅನ್ನೋ ವಿಷಯ ಒಂದು ಹೊಸ ಹುಮ್ಮಸ್ಸನ್ನು ತರುತ್ತೆ. ಯಾವ ರೀತಿಯಾಗಿ ಹೂಗಳು ಅರಳಿದಾಗ ಸೌಗಂಧವನ್ನು ಬೀರ್ತವೆ, ತನ್ನ ಸೌಂದರ್ಯದ ಮೂಲಕ ಎಲ್ಲ ಪರಿಸರವನ್ನು ಬದಲಾಯಿಸ್ತವೆ. ಅದೇ ರೀತಿಯಾಗಿ ಆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇರುವಂತಹ ಬೇಸರವನ್ನು ಮರೆಮಾಚಿ ಅಲ್ಲಿ ಹೊಸ ಹುಮ್ಮಸ್ಸನ್ನು ಹುಟ್ಟುಹಾಕುತ್ತೆ ಆ ಹಬ್ಬ ಅನ್ನೋ ವಿಷಯ. उस दिन अपने देश के झंडे का जुलूस निकलने वाला था. ಆ ದಿನ ನಮ್ಮ ದೇಶದ ಧ್ವಜವನ್ನು ಹಾರಿಸಿ ಆ ಮೆರವಣಿಗೆಯನ್ನು ಮಾಡುವಂತಹ ಒಂದು ಸಂಭ್ರಮ ನಡಿಬೇಕಾಗಿತ್ತು. ಲೇಕಿನ್ ಬಾದಶಾಹ ನೆ ಜುಲೂಸ್ ನ ನಿಕಲ್ನೆ ಕಿ ಆಜ್ಞಾ ದಿ ಥಿ. ಆ ರೀತಿ ಎಲ್ಲರೂ ಸಹ ಹಬ್ಬವನ್ನು ಆಚರಿಸಬೇಕು, ಧ್ವಜವನ್ನು ಮಾಡಬೇಕು, ಧ್ವಜವನ್ನು ಹಾರಿಸಬೇಕು. ಆಮೇಲೆ ಎಲ್ಲರೂ ಸಹ ಮೆರವಣಿಗೆಯನ್ನು, ಹೊಸ ಬಟ್ಟೆಗಳನ್ನು ಹಾಕೊಂಡು ಮೆರವಣಿಗೆಯನ್ನು ಹೋಗಬೇಕು ಅನ್ನೋ ಒಂದು ಹವಣಿಕೆಯಲ್ಲಿ ಇದ್ದರೆ ಆ ಒಂದು ಊರಿನ ಒಂದು ರಾಜ್ಯದ ರಾಜ ಆಜ್ಞೆಯನ್ನು ಮಾಡ್ತಾನೆ. ಏನಂತ? ಜುಲೂಸ್ನ ನಿಕಲೆ. ಅವರು ಹಬ್ಬವನ್ನು ಆಚರಿಸೋ ಹಾಗಿಲ್ಲ, ಮೆರವಣಿಗೆಯನ್ನು ಸಹ ಮಾಡೋ ಹಾಗಿಲ್ಲ ಅನ್ನೋ ಒಂದು ಆಜ್ಞೆಯನ್ನು ಹೊರಡಿಸ್ತಾರೆ. ವಹ ಬಾದಶಾಹ ಬಹುತ್ ಹಿ ಅತ್ಯಾಚಾರಿ ಥಾ. ಆ ಬಾದಶಾಹ ತುಂಬ ಅತ್ಯಾಚಾರಿಯಾಗಿದ್ದ. ಅಂದರೆ ಯಾವ ಪ್ರಜೆಗಳ ಮನಸ್ಸಿಗೂ ಸಹ ಸ್ಪಂದಿಸದೇ ಇರುವಂತಹ ಭಾವನೆಯನ್ನು ಹೊಂದಿದ್ದ. ತನ್ನದೇ ನಡಿಬೇಕು, ತಾನು ಹೇಳ್ದಾಗೆ ಕೇಳಬೇಕು ಅನ್ನೋದು. ಜನರ ಕಷ್ಟಗಳನ್ನು ಕೇಳ್ತಾ ಇರಲಿಲ್ಲ, ಅವರ ಭಾವನೆಗಳಿಗೆ ಸ್ಪಂದಿಸ್ತಾ ಇರಲಿಲ್ಲ, ಅವರ ಕುಂದುಕೊರತೆಗಳನ್ನು ಸಹ ಅವನು ಈಡೇರಿಸ್ತಾ ಇರಲಿಲ್ಲ. ಹೀಗೆ ತನ್ನದೇ ಆದಂತಹ ಒಂದು ರೀತಿಯಲ್ಲಿ ಅವನು ಆಡಳಿತವನ್ನು ಮಾಡ್ತಾ ಇದ್ದ. ಕ್ಯೂಂಕಿ ಹಮಾರಾ ದೇಶ್ ಬಾದಶಾಹ ಕಾ ಗುಲಾಮ್ ಥಾ. ಆದರೆ ಆಗೆಲ್ಲರೂ ಅಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆಯೂ ಸಹ ಆತನ ಒಂದು ದಬ್ಬಾಳಿಕೆಯನ್ನು ಕೇಳುವಂಥ, ಆತನನ್ನು ಪ್ರಶ್ನಿಸುವಂಥ ಧೈರ್ಯ ಯಾರಿಗೂ ಸಹ ಇರಲಿಲ್ಲ. ಅವರೆಲ್ಲರೂ ಸಹ ಬಾದಶಾಹರ ಗುಲಾಮರಾಗಿ ಜೀವನವನ್ನು ನಡೆಸ್ತಾ ಇದ್ರು. ಬಾಯಿ ಬಹನ್ ದೋನೋ ಮಿಲ್ಕರ್ ದೇಶ್ ಕೆ झंडे को फहराने के लिए निश्चय किया. ಅಣ್ಣ ತಂಗಿಯರಿಬ್ಬರೂ ಸೇರಿ ಬೇರೆ ಯಾರೂ ನಮ್ಮ ಜೊತೆ ಬರದೇ ಇದ್ದರೂ ಚಿಂತೆ ಇಲ್ಲ, ನಾವಿಬ್ಬರೇ ಹೋಗಿ ಧ್ವಜವನ್ನು ಹಾರಿಸಿ ಹಬ್ಬವನ್ನು ಮಾಡೋಣ, ಮೆರವಣಿಗೆಯನ್ನು ಮಾಡೋಣ ಅನ್ನೋ ಒಂದು ನಿರ್ಧಾರಕ್ಕೆ ಅವರಿಬ್ಬರು ಬರ್ತಾರೆ. ಬಾಯಿ
बहन दोनों मिलकर देश के झंडे को फहराने के लिए निश्चय किया। बहन अपनी पुरानी ओढ़नी फाड़कर झंडा बनाकर लाल हरा रंग छड़ाया। ಅಣ್ಣ ತಂಗಿಯರಿಬ್ಬರು ಆ ಧ್ವಜವನ್ನು ಮಾಡಬೇಕು, ಧ್ವಜವನ್ನು ಮಾಡಿ ಮೆರವಣಿಗೆಯನ್ನು ಮಾಡಬೇಕು ಅನ್ನೋ ಒಂದು ನಿರ್ಧಾರವನ್ನು ಮಾಡಿದಾದ್ಮೇಲೆ ಅಲ್ಲಿ ಅವರು ಧ್ವಜವನ್ನು ಮಾಡೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ತಂಗಿ ಆಗ ತನ್ನ ಹಳೆಯ ಓಡಣಿಯನ್ನು ತಂದು ಅದರಿಂದ ಧ್ವಜವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಆಗ ಕೆಂಪು ದುಪ್ಪಟ್ಟ ಮತ್ತು ಹಸಿರು ದುಪ್ಪಟ್ಟವನ್ನು ತೆಗೆದುಕೊಂಡು ಅದನ್ನು ಕತ್ತರಿಸಿ ಆ ಎರಡೂ ಬಣ್ಣಗಳನ್ನು ಸೇರಿಸಿ ಅಲ್ಲಿ ಕೇಸರಿ, ಬಿಳಿ, ಹಸಿರು ಬಣ್ಣದ ಧ್ವಜವನ್ನು ಅವರು ಸಿದ್ಧ ಮಾಡ್ತಾರೆ. ಭಾಯಿನೇ ಜಂಡಾ ಲೇಕರ್ ಚಲಾತೋ ಈ ರೀತಿಯಾಗಿ ತಂಗಿ, ನಾವು ಈ ಚಿತ್ರದಲ್ಲಿ ಕಾಣಬಹುದು, ಆ ತಂಗಿ ತನ್ನ ಹಳೆಯ ಓಡಣಿಯನ್ನು ತೆಗೆದುಕೊಂಡು ಆ ಹಸಿರು, ಬಿಳಿ ಮತ್ತು ಕೇಸರಿ ಬಣ್ಣದ ಧ್ವಜವನ್ನು ಇಲ್ಲಿ ಸಿದ್ಧಗೊಳಿಸಿದ್ದಾಳೆ. ಅಣ್ಣ ಅದನ್ನು ತನ್ನ ಆಟವಾಡುವಂತಹ ದಂಡ ಅಂದರೆ ಆಟವಾಡುವಂತಹ ಕೋಲಿನ ಸಹಾಯದಿಂದ ಅದನ್ನು ಕಟ್ಟಿ ಒಂದು ಧ್ವಜವನ್ನು ಅವರು ಸಿದ್ಧಗೊಳಿಸಿದರು. ಆ ರೀತಿಯಾಗಿ ಸಿದ್ಧ ಮಾಡಿದಂತಹ ಧ್ವಜವನ್ನು ತೆಗೆದುಕೊಂಡು ಇಲ್ಲಿ ಅಣ್ಣ ಏನು ಮಾಡ್ತಾ ಇದ್ದಾನೆ, ಹೊರಗಡೆ ಮೆರವಣಿಗೆಗೆ ಹೋಗೋದಕ್ಕೆ ಸಿದ್ಧವಾಗ್ತಾ ಇದ್ದಾನೆ. ಆಗ ತಂಗಿ ಸಹ, ಅಣ್ಣ ನೀನೊಬ್ಬನೇ ಹೋಗೋದು ಬೇಡ, ನಾನು ಸಹ ನಿನ್ನ ಜೊತೆ ಮೆರವಣಿಗೆಗೆ ಬರ್ತೀನಿ ಅಂಥೇಳಿ ಆತನನ್ನು ಕೇಳ್ತಾ ಇದ್ದಾಳೆ. भाई ने झंडा लेकर चला तो बहन भी उसके साथ चलने को तैयार हुई. ತನ್ನ ಅಣ್ಣನ ಜೊತೆಗೆ ತಾನೂ ಸಹ ಹೋಗಬೇಕು ಅಂತ ಸಿದ್ಧಳಾಗ್ತಾಳೆ. बहन ने भाई को तिलक, लेकिन तब भाई क्या करता है, उन्हें मना करता है. नहीं बहन, मुझे बहुत दूर जाना है, तुम थक जाओगी. ಇಲ್ಲ, ನಾನು ತುಂಬ ದೂರ ಹೋಗಬೇಕಾಗಿದೆ, ನೀನು ತುಂಬ ಸುಸ್ತಾಗ್ತೀಯ, ದಣಿವಾಗುತ್ತೆ ನಿನಗೆ, ಆದ್ದರಿಂದ ನನ್ನ ಜೊತೆ ಬರೋದು ಬೇಡ ಅಂಥೇಳಿ ಅಣ್ಣ ತಂಗಿಯನ್ನು ಅಲ್ಲಿಯೇ ಬಿಟ್ಟು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಅದನ್ನು ಕೇಳಿ ಮನೆಯಲ್ಲಿರೋದಕ್ಕೆ ಅವಳು ಸಿದ್ಧಳಾಗಿರಲಿಲ್ಲ. ಇಲ್ಲ ಅಣ್ಣ, ಇಲ್ಲ, ಸಾಧ್ಯವೇ ಇಲ್ಲ, ನಾನು ಸಹ ನಿನ್ನ ಜೊತೆ ಬರ್ತೀನಿ. ನಿನ್ನ ಧ್ವಜವನ್ನು ಹಿಡ್ಕೊಂಡು ಮುಂದೆ ಹೋಗ್ತಾ ಇದ್ದರೆ ನಾನು ಎಲ್ಲರನ್ನ ಕರ್ಕೊಂಡು ಮೆರವಣಿಗೆಗೆ ಬರ್ತೀನಿ. ನೀನು ಘೋಷಣೆಗಳನ್ನು ಕೂಗೋದು ಯಾರು, ಮೆರವಣಿಗೆಯನ್ನು ನಡೆಸೋದು ಯಾರು, ನಾನು ಅದನ್ನೆಲ್ಲ ಮಾಡ್ತೀನಿ, ನೀನು ಧ್ವಜವನ್ನು ತೆಗೆದುಕೊಂಡು ಮುಂದೆ ಹೋಗ್ತಾ ಇರು ಅಂಥೇಳಿ ಅಣ್ಣನಿಗೆ ಹೇಳ್ತಾಳೆ. ಆಗ ಅಣ್ಣ ಹೇಳ್ತಾನೆ, ಇಲ್ಲ ತಂಗಿ, ನೀನು ನನ್ನ ಜೊತೆ, ನಹಿ ಬಹನ್, ಮೇರಿ ಸಾಥ್ ಆನೆ ಕಿ ಅವಶ್ಯಕತಾ ನಹಿ ಹೇ. तुम मुझे राजकुमार को किस तरह विदा करती है, मुझे भी उस तरह तुम विदा करो. इस तरह कहने पर बहन को बहुत खुशी हो जाती है. वहाँ ताली बजाती हुई अंदर चली जाती है. ಅಲ್ಲಿ ಆ ಅಣ್ಣ ತನ್ನ ತಂಗಿಯನ್ನು ಮನವೊಲಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ತಂಗಿಯೂ ಸಹ ಅವನ ಜೊತೆಯಲ್ಲಿ ಹೋಗೋದಕ್ಕೆ ಸಿದ್ಧಳಾಗಿರ್ತಾಳೆ. ಆ ರೀತಿ ಸಿದ್ಧಗೊಂಡಂಥ ತಂಗಿಯನ್ನು ಅವನು ಏನಂತ ಹೇಳಿ ಮನ ಪರಿವರ್ತನೆ ಮಾಡ್ತಾನೆ, ಬೇಡ ಬೇಡ, ಕಥೆಗಳಲ್ಲಿ, ಪುರಾಣಗಳಲ್ಲಿ ರಾಜಮಾತೆಯರಾಗಲಿ, ರಾಜಪತ್ನಿಯರಾಗಲಿ, ಅವರ ರಾಜಪತ್ನಿ ತನ್ನ ಪತಿಯ ಗೆಲುವಿಗಾಗಿ ಯಾವ ರೀತಿಯಾಗಿ ವಿಜಯ ತಿಲಕವನ್ನು ಹಚ್ಚಿ ಆರತಿಯನ್ನು ಬೆಳಗಿ ಬೀಳ್ಕೊಡ್ತಾಳೋ ಹಾಗೆ ನೀನು ಸಹ ನನಗೆ ಆರತಿಯನ್ನು ಮಾಡಿ ತಿಲಕವನ್ನು ಹಚ್ಚಿ ನನ್ನನ್ನು ಸಹ ಬೀಳ್ಕೊಡು ಅಂಥೇಳಿ ಕೇಳ್ತಾನೆ. ಆಗ ಅದನ್ನು ಕೇಳಿದಾಗ ಅವಳಿಗೆ ಖುಷಿಯಾಗುತ್ತೆ, ಸಂತೋಷವಾಗುತ್ತೆ. ಚಪ್ಪಾಳೆಯನ್ನು ತಟ್ಟೋದ್ರ ಮೂಲಕ ಅವಳು ಬೇಗ ಒಳಗಡೆ ಓಡಿ ಹೋಗಿ ಏನು ಮಾಡ್ತಾಳೆ, ಅಣ್ಣನಿಗಾಗಿ ಒಂದು ಆರತಿ ತಟ್ಟಿಯನ್ನು ಸಿದ್ಧ ಮಾಡಿಕೊಂಡು ಬರ್ತಾಳೆ. ಬಹನ್ನೆ भाई के चेहरे के चारों तरफ रोशनी देख बहन ने आरती लाती है और तिलक लगाकर आरती उतारती है. भाई के चेहरे के चारों तरफ रोशनी देखकर खुश हुई. भाई ने बहन के पैर छूकर विदा ली. जब वहाँ आरती की तैयारी कर लेकर बाहर आती है, एक दिया और थोड़ी सी चावल लेकर आती है और भाई को तिलक लगाती है और उसे आरती उतारती है. जब भाई के मुख के चारों ओर एक आभा मंडल फैल जाता है तो वहाँ सोचती है कि मेरा भाई जरूर जीत कर लौटेगा. ತನ್ನ ಅಣ್ಣ ಹೇಳಿದಂತೆ ತಾನು ಸಹ ರಾಜಕುಮಾರಿಯ ಹಾಗೆ ಅಲಂಕಾರ ಮಾಡಿಕೊಂಡು ಒಳಗಿನಿಂದ ಒಂದು ಆರತಿ ತಟ್ಟೆಯನ್ನು ತೆಗೆದುಕೊಂಡು ಬಂದು ಅಣ್ಣನಿಗೆ ಆರತಿಯನ್ನು ಮಾಡೋದಕ್ಕೆ ಸಿದ್ಧಳಾಗ್ತಾಳೆ.
ರಾಜಕುಮಾರಿಯರು ರಾಜಪತ್ನಿಯರು ತಮ್ಮ ಪತಿಯರಿಗೆ ಯುದ್ಧಕ್ಕೆ ಹೋಗ್ತಾ ಇರುವಂತಹ ರಾಜ ಮಹಾರಾಜರುಗಳಿಗೆ ತಿಲಕವನ್ನು ಹಚ್ಚಿ ವಿಜಯ ತಿಲಕವನ್ನು ಹಚ್ಚಿ ಆರತಿಯನ್ನು ಮಾಡೋ ಹಾಗೆ ತನ್ನ ಅಣ್ಣನಿಗೆ ಅವಳು ಸಹ ತಿಲಕವನ್ನು ಹಚ್ಚಿ ಆರತಿಯನ್ನು ಬೆಳಗಿ ಬೀಳ್ಕೊಡ್ತಾಳೆ. ಅವನು ಸಹ ತಾಯಿಗೆ ನಮಸ್ಕರಿಸುವಂತೆ ಆಕೆಗೆ ನಮಸ್ಕರಿಸಿ ಆತನಿಂದ ನಮಸ್ಕರಿಸ್ತಾನೆ. ಆಗ ತಂಗಿ ತಾಯಿಯ ಆಶೀರ್ವಾದ ಮಾಡುವಂತಹ ರೀತಿಯಲ್ಲಿ ಅಣ್ಣನಿಗೆ ಜಯಶಾಲಿಯಾಗಿ ಬಾ ಮಗು ಅಂತ ಹೇಳಿ ಆಶೀರ್ವಾದವನ್ನು ಮಾಡ್ತಾಳೆ. ಮತ್ತು ಅವನು ಆಗ ತಂಗಿಯ ಜೊತೆ ಬೀಳ್ಕೊಟ್ಟು ಅವನು ಹೊರಡೋದಕ್ಕೆ ಸಿದ್ಧನಾಗ್ತಾನೆ. ಹೊರಡ್ತಾ ಇರುವಂತಹ ಅಣ್ಣನನ್ನ ಬಾಗಿಲ ಬಳಿಯೇ ನಿಂತ್ಕೊಂಡು ತಂಗಿ ಏನು ಮಾಡ್ತಾ ಇದ್ದಾಳೆ, ಬೀಳ್ಕೊಡ್ತಾ ಇದ್ದಾಳೆ. भाई ने झंडे लेकर चला तो बहन दरवाजे पर खड़ी देखती रही. कुछ दूर जाने पर बादशाह के सिपाहियों ने झंडे वाले बालक को रोका. वह न रुका तो उन्होंने गोली चलाई. भाई ने झंडा लेकर चला तो बहन क्या करती है, दरवाजे पर खड़े होकर देखती रहती है. कुछ दूर जाने पर बादशाह के सिपाहियों ने झंडे वाले बालक को रोकते हैं, लेकिन वहाँ नहीं रोकता है. इसलिए तब वे क्या करते हैं, गोली चला देते हैं. ಅಣ್ಣ ಧ್ವಜವನ್ನು ತೆಗೆದುಕೊಂಡು ಮುಂದೆ ಆ ತಂಗಿಯಿಂದ ಬೀಳ್ಕೊಟ್ಟು ತಂಗಿ ಅಣ್ಣನನ್ನು ಬೀಳ್ಕೊಡ್ತಾಳೆ. ಆಗ ಅಣ್ಣ ಧ್ವಜವನ್ನು ತೆಗೆದುಕೊಂಡು ಮುಂದೆ ಹೋಗ್ತಾ ಇರ್ತಾನೆ. ಅಣ್ಣ ಕಣ್ಣಿಗೆ ಕಾಣುವಷ್ಟು ದೂರದವರೆಗೂ ಹೋಗುವವರೆಗೂ ಸಹ ತಂಗಿ ಆತನನ್ನೇ ಬಾಗಿಲ ಬಳಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಸ್ವಲ್ಪ ದೂರ ಹೋದಾದ್ಮೇಲೆ ಆ ಬಾದ್ಶಾಹನ ಸಿಪಾಯಿಗಳು ಸೈನಿಕರು ಏನು ಮಾಡ್ತಾರೆ, ಆತನನ್ನು ತಡೆದು ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಆ ಬಾಲಕ ಅವರ ಮಾತುಗಳನ್ನು ಕೇಳಿ ಅವರು ಹೇಳಿರುವಂಥ ಆಜ್ಞೆಯನ್ನು ಪರಿಪಾಲಿಸುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಅವನಲ್ಲಿ ದೇಶಭಕ್ತಿಯ ಒಂದು ಕಿಚ್ಚು ಇತ್ತು. ಅವರಿಬ್ಬರು ಅಣ್ಣ ತಂಗಿಯಂದರು ಸೇರಿ ಮಾತಾಡಿರ್ತಾರೆ. ಇಲ್ಲಿರುವಂಥ ಎಲ್ಲರೂ ಸಹ ಬಾದ್ಶಾಹನ ಗುಲಾಮರಾಗಿರ್ಬೋದು, ಆದರೆ ನಾವು ಯಾರಿಗೂ ಸಹ ಗುಲಾಮರಲ್ಲ, ನಾವೇನು ಅನ್ನೋದನ್ನು ರಾಜನಿಗೆ ತೋರಿಸ್ಬೇಕು ಅನ್ನೋ ಒಂದು ನಿರ್ಧಾರವನ್ನು ಅವರು ಮಾಡ್ಕೊಂಡಿರ್ತಾರೆ. ಹಾಗಾಗಿ ಅವ್ರೇನು ಮಾಡ್ತಾರೆ, ಅವನು ಆ ಸಿಪಾಯಿಗಳು ಹೇಳಿರೋದನ್ನು ಕೇಳಿಸ್ಕೊಳ್ಳದೆ ಮುಂದೆ ಸಾಗ್ತಾ ಇರ್ತಾನೆ. ಅನಿವಾರ್ಯವಾಗಿ ಆ ಸಿಪಾಯಿಗಳು ಏನು ಮಾಡ್ತಾರೆ, ಆತನ ಮೇಲೆ ಗುಂಡಿನ ದಾಳಿಯನ್ನು ಮಾಡ್ತಾರೆ. ನಾವು ಈ ಚಿತ್ರದಲ್ಲಿ ನೋಡಬಹುದು. ಹೋಗ್ತಾ ಇರುವಂತಹ ಅಣ್ಣನನ್ನು, ಧ್ವಜವನ್ನು ಹಿಡ್ಕೊಂಡು ಹೋಗ್ತಾ ಇರುವಂತಹ ಅಣ್ಣನನ್ನು ಇಲ್ಲಿ ಸಿಪಾಯಿಗಳು ತಡೆದು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅವನು ನಿಲ್ಲದೆ ಹೋದಾಗ ಆತನಿಗೆ ಗುಂಡನ್ನು ಹೊಡೆದು ಅವ್ರು ಏನು ಮಾಡ್ತಾರೆ, ಆತನನ್ನು ನೆಲಕ್ಕೆ ಉರುಳಿಸ್ತಾರೆ. बालक गिर पड़ा पर झंडा न गिरा. कोई उसके पास न आए तो उसकी बहन दौड़कर आई. हम इस चित्र में देख रहे हैं, खून से लथपथ होकर भाई नीचे गिरा है, लेकिन झंडा नीचे नहीं गिरा है. वहाँ झंडे को नीचे नहीं छोड़ा है, अपने हाथ में ऊपर उठाकर सोया हुआ है. इनके पास कोई नहीं आते हैं, लेकिन दरवाजे पर खड़े होकर देखती रहती है. वहाँ बहन भागकर भाई के सामने आकर रोने लगती है. ಬಾಗಿಲಲ್ಲೇ ನಿಂತ್ಕೊಂಡು ಅಣ್ಣನನ್ನು ನೋಡ್ತಾ ಇದ್ದಂತಹ ತಂಗಿ, ಅಲ್ಲಿರುವಂಥ ಸುತ್ತ ಜನ ಇದ್ದಾರೆ, ಆದರೂ ಸಹ ಯಾರೂ ಆತನ ಬಳಿ ಬರುವಂಥ ಧೈರ್ಯವನ್ನು ಮಾಡಲಿಲ್ಲ. ಯಾಕಂದರೆ ಅಲ್ಲಿ ಸಿಪಾಯಿಗಳಿದ್ದರು, ಮತ್ತು ನಮಗೂ ಸಹ ಈ ನಮ್ಮೇಲೂ ಸಹ ಗುಂಡಿನ ದಾಳಿಯನ್ನು ಮಾಡ್ತಾರೆ ಅನ್ನೋ ಭಯಕ್ಕೆ ಯಾರೂ ಅಲ್ಲಿ ಬರೋದಿಲ್ಲ. ಆದರೆ ತಂಗಿ ತನ್ನ ಅಣ್ಣ ಕೆಳಗೆ ಬಿದ್ದಿರೋದನ್ನು ಕಂಡು ತುಂಬ ವೇಗವಾಗಿ ಓಡಿ ಬರ್ತಾಳೆ. ಬಂದು ಆತನ ಅಣ್ಣನನ್ನು ನೋಡಿ ಅಳೋದಕ್ಕೆ ಶುರು ಮಾಡ್ತಾಳೆ. ಆಗ ಅವಳು ಏನು ಮಾಡ್ತಾಳೆ, ಅಣ್ಣನ ಕೈಯಲ್ಲಿರುವಂತಹ ಧ್ವಜವನ್ನು ತೆಗೆದುಕೊಂಡು ಆತನ ಕೈಯಿಂದ ಧ್ವಜವನ್ನು ತಾನು ತೆಗೆದುಕೊಂಡು ಅಣ್ಣನಿಗೆ ಧೈರ್ಯವನ್ನು ತುಂಬೋದಕ್ಕೆ ಪ್ರಯತ್ನ ಪಡ್ತಾಳೆ. बहन ने भाई का शरीर खून से लथपथ पड़ा था. ತುಂಬ ದೂರದಿಂದ ಅಣ್ಣ ಬಿದ್ದಿರೋದನ್ನು ನೋಡಿ ತಂಗಿ ವೇಗವಾಗಿ ಓಡಿ ಬರ್ತಾಳೆ. ಓಡಿ ಬಂದು ನೋಡಿದಾಗ ಆತನ ದೇಹ ರಕ್ತದಿಂದ ಮುಳುಗಿ ಹೋಗಿತ್ತು. ಆತನ ದೇಹದಿಂದ ತುಂಬ ರಕ್ತಸ್ರಾವವಾಗಿತ್ತು. बहन ने भाई को पुकारा तो भाई ने उसे
ಝಂಡಾ ದಿಯಾ. ತಂಗಿಯ ಧ್ವನಿಯನ್ನು ಕೇಳಿ ಆತನ ಹೋದಂಥ ಜೀವ ಮರಳಿ ಬಂದಂತಾಯಿತು. ಆತನಿಗೆ ಧೈರ್ಯ ಬಂದಂಗಾಯಿತು. ನಾನು ಮಾಡ್ತಾ ಇರುವಂಥ ಕೆಲಸ ಅರ್ಧಕ್ಕೆ ನಿಲ್ಲಿಲ್ಲ, ಇದನ್ನು ಮುಂದುವರಿಸೋದಕ್ಕೆ ನನ್ನ ತಂಗಿ ಬಂದಿದ್ದಾಳೆ ಅಂತ ಸಂತೋಷವಾಯಿತು. ತನ್ನ ತಂಗಿಯ ಕೈಗೆ ಆ ಧ್ವಜವನ್ನು ಅವನು ಕೊಡ್ತಾನೆ. ಕೊಟ್ಟು ಆ ಮೆರವಣಿಗೆಯನ್ನು ಪೂರ್ತಿಗೊಳಿಸೋದಕ್ಕೆ ಹೇಳ್ತಾನೆ. ಬಹನ್ನೆ ಜೆಂಡಾ ಥಾಮ್ಲಿಯಾ. ತಂಗಿ ಆ ಧ್ವಜವನ್ನು ಹಿಡ್ಕೊಳ್ತಾಳೆ. ಧ್ವಜವನ್ನು ಹಿಡ್ಕೊಂಡು ಮತ್ತೆ ಅಣ್ಣನಿಗೆ ಮಾತನ್ನು ಕೊಡ್ತಾಳೆ, ವಚನವನ್ನು ನೀಡ್ತಾಳೆ. ನೀನು ಯಾವ ಚಿಂತೆಯನ್ನು ಮಾಡಬೇಡ, ನಾನು ಈ ಕೆಲಸವನ್ನು ಪೂರ್ಣಗೊಳಿಸ್ತೀನಿ ಅನ್ನೋ ಒಂದು ಧೈರ್ಯವನ್ನು ಅವಳು ಅಣ್ಣನಿಗೆ ಕೊಡ್ತಾಳೆ. ಭಾಯಿ ಮರ್ಗಯ. ಅಣ್ಣ ಆ ತಂಗಿಯ ಬಾಯಿಂದ ಬಂದಂತಹ ಮಾತನ್ನು ಕೇಳಿ ಸಾವನ್ನಪ್ತಾನೆ. ಝಂಡಾ ದಿಯಾ ಬಹನ್ನೆ ಝಂಡಾ ಥಾಮ್ಲಿಯಾ. ಅಣ್ಣ ತನ್ನ ತಂಗಿಯ ಕೈಗೆ ಧ್ವಜವನ್ನು ಇಟ್ಟು ಶಾಶ್ವತವಾಗಿ ತನ್ನ ಕಣ್ಣನ್ನು ಮುಚ್ಕೊಳ್ತಾನೆ. ತಂಗಿ ಅಣ್ಣನಿಂದ ಸ್ವೀಕರಿಸಿದಂತಹ ಧ್ವಜವನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾಳೆ. ಭಾಯಿ ಮರ್ಗಯಾ ಥಾ. ಅವರಣ್ಣ ಸತ್ತು ಹೋಗಿದ್ದ. बहन बहुत रोई पर उसके हाथ में झंडा न छूटा. ಅಣ್ಣ ಸತ್ತು ಹೋಗಿದ್ದ. ತಂಗಿ ಆ ಧ್ವಜವನ್ನು ಹಿಡ್ಕೊಂಡು ಜೋರಾಗಿ, ನಾವು ಈ ಚಿತ್ರದಲ್ಲಿ ಕಾಣ್ತೀವಿ, ತಂಗಿ ಧ್ವಜವನ್ನು ಮೇಲೆತ್ತಿ ಇಟ್ಕೊಂಡಿದ್ದಾಳೆ. ಆ ರೀತಿ ಇಟ್ಕೊಂಡು ತುಂಬ ಅಳ್ತಾಳೆ. ಆದರೂ ಸಹ ಧ್ವಜವನ್ನು ಯಾವ ಕಾರಣಕ್ಕೂ ಸಹ ಅವಳು ಕೆಳಗಡೆ ಬಿಡೋದಿಲ್ಲ. ಈ ರೀತಿಯಾಗಿ ಅಣ್ಣ ತಂಗಿಯರ ಒಂದು ಮಧುರವಾದಂತಹ ಅವರಲ್ಲಿರುವಂತಹ ದೇಶಭಕ್ತಿಯ ಭಾವನೆ ಯಾವ ರೀತಿಯಾಗಿತ್ತು. ಆ ದೇಶದ ರಕ್ಷಣೆಗಾಗಿ ನಾವು ಯಾರ ಗುಲಾಮಗಿರಿಯಲ್ಲೂ ಸಹ ಇರಬಾರ್ದು. ನಾವು ಯಾರಿಗೂ ಸಹ ಗುಲಾಮರಲ್ಲ. ನಾವು ಸ್ವತಂತ್ರವಾಗಿ ಜೀವನವನ್ನು ಮಾಡಬಹುದು. ದೇಶದ ಏಳಿಗೆಗಾಗಿ, ದೇಶದ ರಕ್ಷಣೆಗಾಗಿ ಯಾರ ಮಾತನ್ನೂ ಸಹ ನಾವು ಕೇಳಿ ಅವರ ಆಳಾಗಿ ನಾವು ಕೆಲಸ ಮಾಡುವಂತಹ ಅವಶ್ಯಕತೆ ಇಲ್ಲ ಅನ್ನೋದನ್ನು ಆ ಚಿಕ್ಕ ವಯಸ್ಸಿನಲ್ಲಿ ಅಣ್ಣ ತಂಗಿಯಂದಿರು ಇಡೀ ಜಗತ್ತಿಗೆ ತೋರಿಸಿದರು. ಅಣ್ಣ ಸತ್ತು ಬಿದ್ದಿರೋದನ್ನು ಕಂಡು ಯಾರೂ ಸಹ ಅಲ್ಲಿ ಬರಲೇ ಇಲ್ಲ. ಆದರೆ ತಂಗಿ ಮನೆಯ ಬಾಗಿಲಲ್ಲೇ ನಿಂತ್ಕೊಂಡು ನೋಡ್ತಾ ಇರುವಂತಹ ತಂಗಿ ತನ್ನ ಅಣ್ಣ ಬಿದ್ದಿರೋದನ್ನು ಕಂಡು ಅಣ್ಣ ಅಂತ ಕೂಗ್ತಾ ಆತನ ಬಳಿ ಬಂದು ಕುತ್ಕೊಳ್ತಾಳೆ. ತುಂಬ ಜೋರಾಗಿ ತನಗೆ ತೃಪ್ತಿ ಆಗೋವರೆಗೂ ಸಮಾಧಾನ ಆಗುವವರೆಗೂ ಅಳ್ತಾಳೆ. ಯಾವ ಕಾರಣಕ್ಕೂ ಸಹ ಧ್ವಜವನ್ನು ಕೆಳಗೆ ಬಿಡೋದಿಲ್ಲ. ಆ ರೀತಿಯಾಗಿ ಆ ಮಗು ಬಂದು ಆತನ ಬಳಿ ಕುತ್ಕೊಂಡು ಅಳೋದಕ್ಕೆ ಶುರು ಮಾಡಿದಾದ್ಮೇಲೆ ಆತನ ಜೊತೆ ಜೋರಾಗಿ, ನಾನು ಈ ಮೆರವಣಿಗೆಯನ್ನು ನಿಲ್ಲಿಸೋದಿಲ್ಲ, ನಾನು ನಿನ್ನ ಜೊತೆ ನನ್ನ ಪ್ರಾಣ ಹೋದರೂ ಸಹ ಚಿಂತೆ ಇಲ್ಲ, ನಾನು ಈ ಮೆರವಣಿಗೆಯನ್ನು ಪೂರ್ತಿಗೊಳಿಸ್ತೀನಿ ಅನ್ನೋ ಮಾತನ್ನು ಜೋರಾಗಿ ಕೂಗಿ ಹೇಳಿದಾಗ ಅಕ್ಕಪಕ್ಕದಲ್ಲಿರುವಂಥವರೆಲ್ಲರೂ ಸಹ ಅಲ್ಲಿಗೆ ಆ ಒಂದು ಸ್ಥಳಕ್ಕೆ ಬಂದು ಆತನ ಶವವನ್ನು ಅವರ ಕೈಯಲ್ಲಿ ಹಿಡ್ಕೊಂಡು ಮುಂದೆ ಸಾಗ್ತಾ ಇರ್ತಾರೆ. ಅವರ ಮುಂದೆ ತಂಗಿ ಆ ಧ್ವಜವನ್ನು ಹಿಡ್ಕೊಂಡು ಹೋಗ್ತಾ ಇರ್ತಾಳೆ. ಹೀಗೆ ಕೊನೆಗೂ ಆ ಅಣ್ಣ ತಂಗಿಯರ ಒಂದು ನಿರ್ಧಾರದಿಂದ, ಅವರ ಶ್ರಮದಿಂದ ಆ ಊರಲ್ಲಿ ಆ ದಿನ ಜಾತ್ರೆ ಆಯಿತು. ಧ್ವಜವನ್ನು, ರಾಜನ ಆಜ್ಞೆಯನ್ನು ಮೀರಿ ಧ್ವಜವನ್ನು ಅವರು ಹಾರಿಸಿದರು. ಧ್ವಜವನ್ನು ಹಾರಿಸೋದ್ರ ಜೊತೆಗೇನೆ ಅಲ್ಲಿ ಅವರು ಹಬ್ಬವನ್ನು ಸಹ ಆಚರಿಸಿದರು, ಮೆರವಣಿಗೆಯನ್ನು ಸಹ ಮಾಡಿದರು. ಆಗ ಅಂದರೆ ಆ ಊರಿನ ಜನರಲ್ಲಿರುವಂಥ ದೇಶಾಭಿಮಾನದ ಕಿಚ್ಚನ್ನು ಹಚ್ಚೋದಕ್ಕಾಗಿ ಅಥವಾ ಗುಲಾಮಗಿರಿಯಿಂದ ಅವರನ್ನು ಹೊರತರೋದಕ್ಕಾಗಿ ಆ ಬಾಲಕ ತನ್ನ ಜೀವವನ್ನು ತ್ಯಾಗ ಮಾಡಬೇಕಾಯಿತು. ಆ ಜನರ ಒಳಿತಿಗಾಗಿ, ಆ ಜನರ ಅಭಿವೃದ್ಧಿಗಾಗಿ, ಅವರನ್ನು ಗುಲಾಮಗಿರಿಯಿಂದ ಹೊರತರೋದಕ್ಕಾಗಿ ಆ ಪುಟ್ಟ ಬಾಲಕ ತನ್ನ ಜೀವನವನ್ನೇ ಅವರಿಗೆ ಸಮರ್ಪಣೆ ಮಾಡಿದ. ಅಂಥ ಒಬ್ಬ ಬಾಲಕನ ಹೆಸರೇ ಗುಲಾಬ್ ಸಿಂಗ್. ಈ ರೀತಿಯಾಗಿ ಈ ಪಾಠದಲ್ಲಿ ಅವರ ಆ ಒಂದು ಅಣ್ಣ ತಂಗಿಯರ ಒಂದು ರಾಷ್ಟ್ರ ರಕ್ಷಣೆಯ ಭಾವನೆಯನ್ನು ನಾವು ನೋಡಿ, ನಾವು ಸಹ ದೇಶದ ರಕ್ಷಣೆಯನ್ನು ಮಾಡೋದಕ್ಕೆ ಸಿದ್ಧರಾಗಿರಬೇಕು ಅನ್ನೋ ಒಂದು ಕಲ್ಪನೆ, ಅಂದರೆ ಆ ಒಂದು ಪಾಠವನ್ನು ನಾವು ಇದರಿಂದ ತಿಳ್ಕೊಳ್ಬಹುದು. ದೇಶದ ರಕ್ಷಣೆಯ ವಿಷಯ ಬಂದಾಗ ನಾವು ಎಲ್ಲವನ್ನ ಮರೆತು ನಮ್ಮ ಸರ್ವಸ್ವವನ್ನು ಅದಕ್ಕೆ ತ್ಯಾಗ ಮಾಡೋದಕ್ಕಾಗಿ ಸಿದ್ಧರಾಗುವಂಥ ಮಟ್ಟಕ್ಕೆ ನಾವು ನಮ್ಮ ಮನಸ್ಸನ್ನು ಬೆಳೆಸ್ಕೊಳ್ಬೇಕು, ಆ ಭಾವನೆಗಳನ್ನು ನಮ್ಮ ಮನಸ್ಸಿನಲ್ಲಿ ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾ ಇಂದಿನ ಈ ಪಾಠವನ್ನು ಇಲ್ಲಿಗೆ ಮುಗಿಸೋಣ. ಈ ಪಾಠಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಅವಕಾಶವನ್ನು ನೀಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.